ಬೆಂಗಳೂರಿನ ವಿಜಯನಗರದ ರೆಮ್ಕೋ ಲೇಔಟ್ನಲ್ಲಿ ರಾತ್ರಿ ವಾಕಿಂಗ್ ಮಾಡುತ್ತಿದ್ದ ರೇಣುಕಾ ಎಂಬುವವರ ಕುತ್ತಿಗೆಯಿಂದ 25 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ಕಸಿದು ಪರಾರಿಯಾಗಿದ್ದ ಇಬ್ಬರು ಕುಖ್ಯಾತ ಸರಗಳರನ್ನ ವಿಜಯನಗರ ಪೊಲೀಸರು ಬಂಧಿಸಿದ್ದಾರೆ. ವಿಜಯನಗರದ ಉಪವಿಭಾಗದ ಎಸಿಪಿ ಭೂತೇಗೌಡ ವಿಎಸ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಸುರೇಶ್ ಎನ್ ನೇತೃತ್ವದ ಅಪರಾಧ ವಿಭಾಗದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ನಹೀಂ ಪಾಷಾ ಅಲಿಯಾಸ್ ಪಿಂಟು ಹಾಗೂ ಮುದಾಸಿರ್ ಅಲಿಯಾಸ್ ಕೋಳಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳ ಪೈಕಿ ನಹೀಂ ಪಾಷಾ ಬ್ಯಾಟರಾಯನಪುರ ಠಾಣೆಯ ರೌಡಿ ಶೀಟರ್ ಆಗಿದ್ದು ಆತನ ವಿರುದ್ಧ 9ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಇನ್ನು ಎರಡನೇ ಆರೋಪಿ ಮುದಾಸಿರ್ ವಿರುದ್ಧ ನಗರದ ವಿವಿಧ ಠಾಣೆಗಳಲ್ಲಿ ಬರೋಬ್ಬರಿ 38ಕ್ಕೂ ಹೆಚ್ಚು ಸರಗಳ್ಳತನ, ರಾಬರಿ ಹಾಗೂ ಸುಲಿಗೆ ಪ್ರಕರಣಗಳಿದ್ದು ಈತ 15ಕ್ಕೂ ಹೆಚ್ಚು ಎನ್ಬಿಡಬ್ಲ್ಯೂಒ ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡಿದ್ದನು. ಈ ಇಬ್ಬರು ಪಾತಕಿಗಳನ್ನ ಹಿಡಿಯಲು ಗಿರೀಶ್ ಕುಮಾರ್, ಚಂದನ್ ಕುಮಾರ್ ಹಾಗೂ ಅನಿಲ್ ಕುಮಾರ್ ಅವರು ನಡೆಸಿದ ಸಾಹಸಮಯ ಕಾರ್ಯಾಚರಣೆಯನ್ನ ಮೇಲಧಿಕಾರಿಗಳು ಶ್ಲಾಘಿಸಿದ್ದಾರೆ.